ನಮಗಿಷ್ಟ. ನಾವು ಅದೇ ಊರವರು. ಮಲ್ಲಮ್ಮ ಇದ್ದಿರೋದು. ಎಜುಕೇಶನ್ ಇಲ್ಲ ಅವಳಿಗೆ, ಏನು ನಾಲೆಜ್ ಇಲ್ಲ, ಆದ್ರೂ ತುಂಬಾ ಚೆನ್ನಾಗಿ ಮಾಡ್ತಿದ್ಲು. ಆ ಏಜ್ಗೆ ಆ ಥರ ಧೈರ್ಯ ಮಾಡಿ ಬಂದ್ಲಲ್ಲ. ಎಲ್ಲರೂ ಎಜುಕೇಷನ್ ಇದ್ದವ್ರು ಮಧ್ಯೆ ಎಜುಕೇಷನ್ ಇಲ್ದವಳು ಇಷ್ಟ ಆಯ್ತು. ಅದು ನಮ್ಮೂರವಳು. ನಮ್ದು ಅವ್ರು ಇರೋ ಊರಿನ ಪಕ್ಕದ ಊರೇ, 20 ಕಿಲೋಮೀಟ್ರ್. ಇವಾಗ ಸದ್ಯದಲ್ಲಿ ಇರೋದ್ರಲ್ಲಿ ಯಾರು ನಿಮ್ಗೆ ಇಷ್ಟ? ಗಿಲ್ಲಿ ತುಂಬಾ ಕಾಮಿಡಿ ಮಾಡ್ತಾನೆ. ಟಿವಿ ನೋಡೋದೇ ಕಾಮಿಡಿ ಸಲುವಾಗಿ. ಗಿಲ್ಲಿ ಕಾಮಿಡಿ ಮಾಡ್ತಾನೆ, ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಈಗ ಬೇರೆಯವರೆಲ್ಲ ಜಾಸ್ತಿ ಅದ್ರಿಗೋಸ್ಕರ ಇದಕ್ಕೋಸ್ಕರ ಮಾಡ್ತಾರೆ. ಅದು ಜಾಸ್ತಿ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ನಾವು ಟಿವಿ ನೋಡೋದೇ ಸಂತೋಷ ಸಲುವಾಗಿ. ಗಿಲ್ಲಿ ನಗ್ಸೋದು ನೋಡಿದ್ರೆ ಖುಷಿ ಆಗ್ಬಿಡ್ತೀವಿ. ಯಾವ ಚಾನಲ್ ಸ್ಪೀಡ್ ಹೊಸದಲ್ಲ ಇದು. ನಿಮ್ಗೆ ಈ ಕಂಟೆಸ್ಟೆಂಟ್ ಅಂದ್ರೆ ಇಷ್ಟ ಇಲ್ಲಪ್ಪ ಅನ್ನೋದಾದ್ರೆ ಯಾರು? ಅದಾರೆ ಈಗ ಅವ್ರವ್ರದ್ದು ನೇಚರು. ಅದನ್ನ ನಾವು ಹೇಳಕ್ ಚೆನ್ನಾಗಿ ಅನ್ಸಲ್ಲ. ಅವ್ರವ್ರ ನೇಚರ್ ಅಲ್ಲ. ಗೇಮ್ ತಗೋಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ಟಾಪ್ 5 ಕಂಟೆಸ್ಟೆಂಟ್ಸ್ ಅಂದ್ರೆ ಯಾರು ಇರ್ತಾರೆ? ಟಾಪ್ ವೈಸ್ ಅಶ್ವಿನಿ ಅದನ್ನ, ಗಿಲ್ಲಿ ಇಬ್ಬರಲ್ಲಿ ಟಾಪ್ ವೈಸ್. ಹೇಳ್ಬೇಕಂದ್ರೆ ಗಿಲ್ಲಿ ಅವರೇನೆ. ಅವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಥಿಂಗು ಕಾವ್ಯನ ಜೊತೆ ಒಂದು ಸ್ವಲ್ಪ ಬಾಂಡ್ ಮುಂಚೆಯಿಂದ ಇದ್ದಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ದಾರೆ ಇಬ್ಬರು. ಸ್ವಲ್ಪ ನಮ್ಮ ಜನಗಳಿಗೂ ಇಷ್ಟ ಆಗ್ತಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಇಷ್ಟ ಇಲ್ಲಪ್ಪ ಅಂತ ಅನ್ನೋದಾದ್ರೆ ಯಾರು? ಅಶ್ವಿನಿ ಅವ್ರು ಸ್ವಲ್ಪ ಇಷ್ಟ ಆಗಲ್ಲ. ಈಗ ರಿಷಾನು ಇಷ್ಟ ಆಗ್ತಿಲ್ಲ. ಹಂಗೇನು ಅವ್ರು ಮಾತಾಡೋ ಆ್ಯಟಿಟ್ಯೂಡು ಆ್ಯಂಡ್ ಅವ್ರು ಬೆಳೆಸ್ಕೊಂಡಿರೋ, ಅವ್ರು ಬಂದಿರೋ ಮಂತೆಂದಿಂದ ಅವ್ರು ಈ ಥರ ಆಡ್ತಿರೋದು ಶೋಭೆ ತರಲ್ಲ ಅಂತ ಹೇಳ್ತೀನಿ. ಇವಾಗ ಬಿಗ್ ಬಾಸ್ ಅಲ್ಲಿ ಟಾಪ್ 5 ಕಂಟೆಸ್ಟೆಂಟ್ ಅಂತಂದ್ರೆ ನಿಮ್ಮ ಪ್ರಕಾರ ಯಾರು ಇರ್ಬೋದು? ನನ್ನ ಪ್ರಕಾರ ಗಿಲ್ಲಿ ಟಾಪ್ 1 ಬರ್ತಾರೆ. ಸೆಕೆಂಡ್ ಮಂತು ಸುದಿ ಅವ್ರು ಬರ್ತಾರೆ. ಮೂರನೇದು ರಘು ಅವ್ರು ಬರ್ಬೋದು. ನಾಲ್ಕನೇದು ಅವರು ಮಾತಾಡಕ್ಕೆ ಬರಲ್ವಲ್ಲ, ಅವ್ರಿಗೆ ಸ್ವಲ್ಪ ತೊದಲುತ್ತಾರಲ್ಲ, ರಕ್ಷಿತಾ ಅವ್ರು ಬರ್ಬೋದು. ಟಾಪ್ 5 ಕಾವ್ಯನ ಹೇಳ್ಕೊಬೋದು. ಓಕೆ, ಥ್ಯಾಂಕ್ ಯು. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ನಟ. ಏನಕ್ಕೆ? ಅವ್ನು ಕರೆಕ್ಟಾಗಿ ಆಡ್ತಾನೆ, ಮತ್ತೆ ಎಲ್ಲ ಪ್ಲಾನಿಂಗ್ ಚೆನ್ನಾಗಿದೆ ಅವ್ನು ಅಷ್ಟೇ. ಇವ್ರು ಆಡಲ್ಲ, ಇವ್ರು ಇರಬಾರ್ದು ಅನ್ನೋದಾದ್ರೆ ನಿಮ್ಮ ಪ್ರಕಾರ? ಅಶ್ವಿನಿ ಕೂಡ ಏನಕ್ಕೆ? ಬರೀ ಜಗಳ ಮಾಡಿಸ್ತಾರೆ, ಬರೀ ಇಲ್ಲದಲ್ಲ. ಅಲ್ಲ, ಯಾಕೆ ಜಗಳನೇ ಹೈಲೈಟ್ ಮಾಡಿ ಅವ್ರು ಟಾಸ್ಕ್ ಆಡ್ತಾ ಇಲ್ವಾ? ಟಾಸ್ಕ್ ಆಡ್ತಾರೆ, ಬಟ್ ಅದ್ರೊಳಗೂ ಇದೆ ಅದು ಜಗಳ ಇರುತ್ತೆ ಅದ್ರೊಳಗೆ. ಅದಕ್ಕೆ ಟಾಪ್ 5 ಕಂಟೆಸ್ಟೆಂಟ್ ಅಂತ ನಿಮ್ಮ ಪ್ರಕಾರ ಯಾರು? ಗಿಲ್ಲಿ, ರಕ್ಷಿತಾ, ಕಾವ್ಯ, ಇನ್ನೂ ಇಬ್ರು ಗೊತ್ತಿಲ್ಲ ಯಾರಂತ, ಮತ್ತು ಅಷ್ಟೇ. ಹಾಂ, ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಏನಕ್ಕೆ? ಗಿಲ್ಲಿ ಅಂದರೆ ಏನೋ ಒಂಥರ ಖುಷಿ. ಆಮೇಲೆ ಮುಂಚೆಯಿಂದ ಎಲ್ಲ ಅವ್ರ ಶೋಸ್ಗಳೆಲ್ಲ ನೋಡ್ಕೊಂಬಂದಿದ್ದೀನಿ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮಾಡಿದ್ದು, ಹಾಗೆ ಮತ್ತು ಇನ್ನಿತರ ಕಾಮಿಡಿ ಕಿಲಾಡಿ ಅವ್ರು ಬಂದಿದ್ದೆ ಮೊದಲು ಕಾಮಿಡಿ ಕಿಲಾಡಿಯಿಂದ. ಹಾಗಾಗಿ ಗೆಲ್ಲಿದ್ರೆ ಖುಷಿ. ಬಿಗ್ ಬಾಸಲ್ಲೂ ಸ್ವಲ್ಪ ತುಂಬ ಎಂಟರ್ಟೈನ್ಮೆಂಟ್ ಎಲ್ಲ ಅವರಿಂದನೇ ಇದೆ. ಕೆಲವೊಬ್ರು ಅವ್ರ ಕಾಮಿಡಿ ಕೆಲವೊಬ್ರಿಗೆ ಬೇಜಾರು ಆಗ್ತಾ ಇರ್ಬೋದು, ಬಟ್ ಅವರಿಂದನೇ ಬಿಗ್ ಬಾಸ್ ನೋಡೋಕೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಇವ್ರು ಗೆಲ್ಬಾರ್ದಪ್ಪ ಅನ್ನೋದಾದ್ರೆ ಯಾರು? ಗೆಲ್ಲಬಾರ್ದು ಅಂತ ಯಾರನ್ನೂ ಹೇಳೋಕೆ ಇಷ್ಟಪಡಲ್ಲ. ಅವ್ರವ್ರ ಕೆಪಾಸಿಟಿ ಮೇಲೆ ಅದು ಡಿಪೆಂಡ್ ಇರುತ್ತೆ. ಅವ್ರವ್ರ ವ್ಯಕ್ತಿತ್ವನ ಉಳಿಸ್ಕೊಂಡು ಹೋದ್ರೆ ಅವ್ರಿಗೆ. ಕೆಲವೊಬ್ರು ಉಳಿಸ್ಕೊಂಡಿಲ್ಲ. ಅಯ್ಯೋ ನಾನು ಕೆಲವೊಬ್ರು ಉಳಿಸ್ಕೊಂಡಿಲ್ಲ, ಉಳಿಸ್ಕೊಳ್ಳೋರು ಉಳಿಸ್ಕೊಳ್ತಾ ಇದ್ದಾರೆ. ಕೆಲವೊಬ್ರು ಅವ್ರಾಗ ಅವ್ರು ಕೂತ್ಕೊಂಡು ಕಳ್ಕೊಳ್ತಾ ಇರೋದು ನೋಡ್ತಾ ಇದ್ದೀನಿ. ಅದೊಂಚೂರು ಬೇಜಾರದ ವಿಷಯ ಅಷ್ಟೇ. ಇಲ್ಲಿ ಬಿಟ್ಟು ಟಾಪ್ 5 ಕಂಟೆಸ್ಟೆಂಟ್ಸ್ ಅಂದ್ರೆ ಯಾರು? ನನ್ನ ಪ್ರಕಾರ ಸೂರಜ್ ಆಗ್ಬೋದು. ಸೂರಜ್, ಗಿಲ್ಲಿ, ಕಾವ್ಯ, ಆಮೇಲೆ ಧನುಷ್ ಇದ್ದೇ ಇರ್ತಾನೆ. ಅಶ್ವಿನಿ ಬರ್ಬೋದು.